ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ನಿತ್ಯವೂ ಉತ್ಸಾಹ ನಮ್ಮದಾಗಿರಲಿ. ಉತ್ಸಾಹವೆಂದರೆ ಹೊರಗಿನಿಂದ ಬರುವ ವಸ್ತುವಲ್ಲ, ಅದು ನಮ್ಮೊಳಗೆ ಅಡಗಿರುವ ಜೀವಶಕ್ತಿ. ಪರಿಸ್ಥಿತಿಗಳು ಯಾವಾಗಲೂ ನಮ್ಮ ಇಚ್ಛೆಯಂತೆ ಇರಲಾರವು. ಕೆಲವೊಮ್ಮೆ ಯಶಸ್ಸು ಸಿಗುತ್ತದೆ, ಕೆಲವೊಮ್ಮೆ ನಿರಾಶೆಯೂ ಎದುರಾಗುತ್ತದೆ. ಒಮ್ಮೊಮ್ಮೆ ಇಚ್ಛಿಸಿದ್ದು ಈಡೇರದೆ ಮನಸ್ಸು ಕುಗ್ಗುತ್ತದೆ. ಆದರೆ ಇಂತಹ ಸಂದರ್ಭಗಳಲ್ಲಿ ಉತ್ಸಾಹ ಕಳೆದುಕೊಳ್ಳದೆ ಮುಂದುವರಿಯುವ ಮನೋಭಾವವೇ ಜೀವನದ ನಿಜವಾದ ಶಕ್ತಿ. ಪ್ರತಿದಿನ ಬೆಳಿಗ್ಗೆ ಹೊಸ ದಿನವನ್ನು ಕೃತಜ್ಞತೆಯಿಂದ ಸ್ವಾಗತಿಸುವುದು, ಸಣ್ಣ ಸಣ್ಣ ಗುರಿಗಳನ್ನು ನಿಗದಿಪಡಿಸುವುದು, ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಮತ್ತು ಸಕಾರಾತ್ಮಕ ಚಿಂತನೆ ಬೆಳೆಸಿಕೊಳ್ಳುವುದು ಉತ್ಸಾಹವನ್ನು ಉಳಿಸಿಕೊಳ್ಳಲು ಸಹಕಾರಿ. ಯೋಗ, ನಡಿಗೆ, ಧ್ಯಾನ, ಪ್ರಾಣಾಯಾಮ ಹಾಗೂ ಉತ್ತಮ ಸಾಹಿತ್ಯ ಓದು, ಸಂಗೀತ ಆಲಿಕೆ ಮನಸ್ಸಿಗೆ ಹೊಸ ಚೈತನ್ಯ ತುಂಬುತ್ತವೆ. ಉತ್ಸಾಹ ಎಂದರೆ ಯಾವಾಗಲೂ ನಗುತ್ತಲೇ ಇರುವುದು ಅಲ್ಲ, ಸಂಕಷ್ಟಗಳ ನಡುವೆಯೂ ಆಶಾವಾದವನ್ನು ಕಳೆದುಕೊಳ್ಳದಿರುವುದು. ಬಿದ್ದಾಗ ಮತ್ತೆ ಎದ್ದು ನಡೆಯುವ ಧೈರ್ಯವೇ ಉತ್ಸಾಹದ ನಿಜವಾದ ರೂಪ. ಆದ್ದರಿಂದ ಕಳೆದು ಹೋದುದರ ಬಗ್ಗೆ ವಿಷಾದಿಸದೆ, ಬರಲಿರುವುದರ ಬಗ್ಗೆ ಅತಿಯಾಗಿಯೂ ಚಿಂತಿಸದೆ ಇಂದಿನ ಕ್ಷಣವನ್ನು ಸಂಪೂರ್ಣವಾಗಿ ಬದುಕೋಣ. ನಿತ್ಯವೂ ನಮ್ಮ ಚಿಂತನೆಗೆ ಚೈತನ್ಯ, ನಮ್ಮ ಕಾರ್ಯಕ್ಕೆ ಪ್ರೇರಣೆ, ನಮ್ಮ ಬದುಕಿಗೆ ಉತ್ಸಾಹ ತುಂಬಿರಲಿ. ಉತ್ಸಾಹವೇ ಯಶಸ್ಸಿನ ಇಂಧನ. ಅದು ಇದ್ದರೆ ದಾರಿ ಕಷ್ಟವಾದರೂ ಪಯಣ ಸುಂದರವಾಗಿರುತ್ತದೆ.